ನಮ್ಮ ನಿಲುವಳಿ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀರಿ ತಮ್ಮ ಹತ್ರ. ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕ್ಯಾಬಿನೆಟ್ಗೆ ಅದರದೇ ಆದಂಥ ಒಂದು ಸ್ಯಾಂಟಿಟಿ ಇದೆ, ಒಂದು ಗೌರವ ಇದೆ. ಯಾರೇ ಇರಲಿ, ಯಾರು ಅಧಿಕಾರ ನಡೆಸ್ತಾರೆ, ಅಧಿಕಾರ ನಡೆಸಲ್ಲ, ಅದು ಅಲ್ಲ ಇಂಪಾರ್ಟೆಂಟ್. ಇವತ್ತು ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು, ನನಗೂ ಅನಿಸುತ್ತೆ ಅವ್ರ ಮೇಲೇನೋ ಒತ್ತಡ ಹಾಕಿ, ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವ್ರ ಮೇಲೆ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ 1946 ಸೆಕ್ಷನ್ 6 ಅಡಿಯಲ್ಲಿ CBI ಕೇಸ್ ದಾಖಲಾಗಿತ್ತು. ದಾಖಲಾದ ಮೇಲೆ ಅದನ್ನು 2019 ಸೆಪ್ಟೆಂಬರ್ 25 ಆದೇಶ ಕೂಡ ಮಾಡಲಾಗಿದೆ. ಈಗ ಆ CBI ತನಿಖೆಯನ್ನು ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಂಡಿದೆ, ಇದು ಸಮಂಜಸ ಅಲ್ಲ, ನ್ಯಾಯಯುತನೂ ಅಲ್ಲ. ಯಾಕೆಂದರೆ ಇಂದಿನ ಸರ್ಕಾರ ಅದನ್ನು ನಾವೇನು ಸುಮೋಟೋ ತೆಗೆದುಕೊಂಡಿಲ್ಲ. ED ಅವರು ಏನು ಅರ್ಜಿ ಕೊಟ್ಟಿದ್ರು, ಇದನ್ನು CBI ಕೊಡಬೇಕು ಅಂತ, ಅದನ್ನು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ನಾವು ಅದನ್ನು CBI ತನಿಖೆಗೆ ಕೊಟ್ಟಿದ್ರಿ. ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಪ್ರೇರಣೆ ಇಲ್ಲ. ಈ ತನಿಖೆ ಜವಾಬ್ದಾರಿಯನ್ನು ನನ್ನ ತಿಳಿದ ಪ್ರಕಾರ ಕೋರ್ಟ್ಗೆ ಬಿಡಬೇಕಾಯಿತು. ಹಿಂದೆನೂ ಕೂಡ ತಮ್ಮ ಸರ್ಕಾರ, ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರಿ, CBI ಕೇಸು. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಸ್ ಹಾಕಿತ್ತು. ಅದೇ ರೀತಿ ನಾಗೇಂದ್ರ ಅವ್ರ ಮೇಲೆ ಸುಮಾರು 23 ಕೇಸು, 23 ಆಯ್ತು ಕೇಸ್ ಹಾಕಿತ್ತು. ಒಂದು ಸೆಕೆಂಡ್, 32 ಕೇಸ್ ಹಾಕಿತ್ತು. ಪ್ರಕಾರ ಈಗ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಈಗ ತಾವು ಮಂಡಿಸಿದ್ದೀರಿ. ಉಪಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈ ಕೇಸು ಇವಾಗ ಕೋರ್ಟ್ನಲ್ಲಿ ಇದೆ. ಜೊತೆಗೆ ಇದು ಇಂಡಿವಿಜುವಲ್ಗೆ ಸೇರಿರ್ತಕ್ಕಂಥದ್ದು, ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ. ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ. ಇದನ್ನು ನಾವು ರೂಲ್ 60ನಲ್ಲಿ ತಗೊಳಕ್ ಬರುತ್ತಾ? ಓಕೆ, ಅಲ್ಲ, ಅದರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಇದೀಗ ನೋಡಿ ಸರ್, ಈಗ ನಿಮಗೆಲ್ಲ ಗೊತ್ತಿದೆ, ಇದೀಗ ಸದನದಲ್ಲಿ ಇದು ಚರ್ಚೆ ಮಾಡುವ ವಿಚಾರ ಅಲ್ಲ, ಇದು ನಿಲುವಳಿ ಸೂಚನೆಗೆ ಬರುವುದಿಲ್ಲ. ಕೋರ್ಟಲ್ಲಿ ಇರೋದನ್ನ ಇಲ್ಲಿ ಇದು ಈಗ ನ್ಯಾಯಾಲಯದ ಮುಂದೆ ಇದೆ, ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇದು ಕಾನೂನು ವ್ಯಾಪ್ತಿಯ ತೀರ್ಮಾನ. ಕ್ಯಾಬಿನೆಟ್ ಆದ್ಯತೆ ಯಾವುದು? ಕ್ಯಾಬಿನೆಟ್ ಆದ್ಯತೆ ಯಾವುದಿತ್ತು? ನಿಮಗೆ ಕ್ಯಾಬಿನೆಟ್ ಅಲ್ಲಿ ಆದ್ಯತೆ ಇರಲಿಲ್ಲ. ಭ್ರಷ್ಟಾಚಾರದ ವಿರುದ್ಧ ನಿಮ್ಮಿಂದ ಭ್ರಷ್ಟಾಚಾರವನ್ನು ಪೋಷಣೆ ಕಲಿಬೇಕಾಗಿಲ್ಲ. ಆಯ್ತು, ಅವ್ರು ಪ್ರೆಸೆಂಟ್ ಚರ್ಚೆ ಮಾಡಲಾಗ್ತದ. ಅಶೋಕ್ ಅವರೇ, ಟೈಮ್ ಆಯ್ತು, ನೀವು ಹೇಳ್ತೀರಿ 5 ನಿಮಿಷ ಅಂತ ಹೇಳಿ ಮಂಡಿಸಿದಾರಲ್ಲ, ಅವರು ಸರ್ಕಾರ ವಿಚಾರ ಹೇಳ್ತಾ ಇದ್ದಾರೆ, ಚರ್ಚೆ ಮಾಡಲಾಗ್ತದೆ. ನೀವು ನೋಡಿ, ಸಭಾಧ್ಯಕ್ಷರೇ, ಇದು ಕೋರ್ಟ್ ನಲ್ಲಿ ಇರ್ತಕ್ಕಂಥ ವಿಚಾರ, ಸಬ್ ಜುಡಿಸ್ ಆಗೋದಿಲ್ವಾ ಮಾನ್ಯ ಸಭಾಧ್ಯಕ್ಷರೇ? ಇದನ್ನು ಚರ್ಚೆ ಮಾಡಿದ ಅವಕಾಶ ನಮ್ಗೆ ಇಲ್ಲಲ್ಲ. ಆದ ಕಾರಣ ತಾವು ತಮ್ಮ ನಿಲುವಂತ ಮಂಡಿಸಿದಿರಿ. ನಾನ್ ಬಹುಶಃ ಹೇಳುದಿಷ್ಟೇ, ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅದು ಕಾನೂನು ವ್ಯಾಪ್ತಿ ತೀರ್ಮಾನ ಆಗ್ತದೆ. ನಮ್ಗೆ ಇಲ್ಲಿ ಚರ್ಚೆ ಮಾಡೋದ ಅವಕಾಶ ಇಲ್ಲ. ಮತ್ತು ಇದು ಸಾರ್ವಜನಿಕಿಂತಲೂ ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಾಗ ನೀವು ಚರ್ಚೆ ಮಾಡ್ತಿದ್ದೀರಿ. ನೋಡಿ, ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ, ಪ್ರಾಧಿಕಾರ, ಆಯೋಗ ಅಥವಾ ವಿಚಾರಣೆಯ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಅಧ್ಯಕ್ಷ ಮನವರಿಕೆ ಆದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಹಂತಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ. ಲೋಕಾಯುಕ್ತವನ್ನ ರದ್ದು ಮಾಡಿ ಸರ್, ಲೋಕಾಯುಕ್ತವನ್ನ ರದ್ದು ಮಾಡಿ ಹೋಮ್ ಮಿನಿಸ್ಟರ್ ಅವರನ್ನು ಕೂಡ ಈ ಕರಪ್ಷನ್ ಬಗ್ಗೆ ಎಲ್ಲರೂ ಹೋರಾಟ
ಮಾಡೋಣ. ತಾವು ಹೇಳಿ ಮುಗಿಸಿದಿರಿ. ಈ ಒಂದು ಪರಂಪರೆಯನ್ನ ಒಂದು ಶುರು ಮಾಡಿದ್ರೆ ಅಧ್ಯಕ್ಷರೇ, ನಾವು ಎಲ್ಲರಿಗೂ ಆಗ್ತದೆ ಈ ಪರಂಪರೆ. ಇಲ್ಲ ನೋಡಿ, ಇಲ್ಲಿ ಮಾಡುವಂತ ಎಲ್ಲಾ ಚರ್ಚೆಗಳು ಕೂಡ ಅದು ಬಹುಶಃ ಅದಕ್ಕೆ ನಮ್ಮ ಕಾನೂನು ರೀತಿಯಲ್ಲಿ ಬಾಧಕವಾಗಬಹುದು. ಆದ ಕಾರಣ ರಾಜೇಂದ್ರ ಮೇಲೆ 34 ಕೇಸ್ ಇದೆ, ಅದು ವಾಪಸ್ ತಗೊಳ್ಳಿ. ಆಯ್ತು, ಈಗ ನೀವು ಈಗ ನಿಮ್ಮ ವಿಚಾರ ಹೇಳಿ. ಕೇಸು ಯಾರ್ಯಾರ ಮೇಲಿದೆ ಎಲ್ಲ ವಾಪಸ್ ತಗೊಂಡ್ರೆ ಸಭಾಧ್ಯಕ್ಷ, ಕಾನೂನಿಗೆ ಏನು ಅವಕಾಶ ಇದೆ? ಆಯ್ತು, ಮಂಡಿಸಿದ್ರಲ್ಲ. ನ್ಯಾಯಾಂಗ ಏನ್ ಮಾಡ್ಬೇಕು? ನ್ಯಾಯಾಂಗ ಕೆಲಸ ಏನು? ತಾವು ತೀರ್ಮಾನ ನ್ಯಾಯಾಂಗ ಆಯ್ತು, ತಾವು ಹೇಳಿದಿರಿ. ಈಗ ನನಗೆ ರೂಲಿಂಗ್ ಕೊಡ್ಲಿಕ್ಕೆ ಅವಕಾಶ ಕೊಡಿ. ನ್ಯಾಯಾಂಗದ ಮೇಲೆ ನಂಬಿಕೆ ಆಯ್ತು, ಪ್ರತಿಪಕ್ಷದವರೇ, ಅವಕಾಶ ಕೊಡ್ಬೇಕು. ನಿಮಗೆ ಗೌರವ ಕೊಟ್ಟು ಯಜಮಾನ್ ಗೌರವ ಕೊಟ್ಟು ತಾವು ಹೇಳಿದ್ದೀರಿ. ಅಧ್ಯಕ್ಷರು ತೀರ್ಮಾನ ಮಾಡಲಿ ವೆದರ್ ದಿಸ್ ಇಸ್ ಸಬ್ಜುಡಿಸ್ ಆರ್ ನಾಟ್. ಈಗ ವೆದರ್ ದಿಸ್ ಇಸ್ ಸಬ್ಜುಡಿಸ್ ಆರ್ ನಾಟ್ ತಾವು ತೀರ್ಮಾನ ಮಾಡಿ. ಈಗ ನೋಡಿ, ಈಗ ಗೃಹ ಸಚಿವರೇ, ಅಧ್ಯಕ್ಷರೇ ಪ್ಲೀಸ್ ಹಿಯರ್ ಮೀ. ನೋಡಿ ಸುರೇಶ್ ಅವರೇ, ತಾವು ಲಾ ಮಿನಿಸ್ಟರ್ ಆಗಿದ್ದಂಥವ್ರು. ನೋಡಿ ಒಂದ್ ನಿಮಿಷ, ತಾವು ಲಾ ಮಿನಿಸ್ಟರ್ ಆಗಿದ್ದಂಥವ್ರು, ಕಾನೂನನ್ನ ತಿಳುವಳಿಕೆ ಇದ್ದಂಥವ್ರು. ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ, ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ. ನಾನೇನು ಹೇಳ್ಬೇಕಾಗಿಲ್ಲ ಯಾರು ಮಾಡಿರಂತೆ. ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ, ಅದು ಅವ್ರ ಹಕ್ಕು. ಅದ್ರ ಬಗ್ಗೆ ನಂದೇನೋ ಆಕ್ಷೇಪಣೆ ಇಲ್ಲ. ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ, ಸುಪ್ರೀಂ ಕೋರ್ಟ್ ಹಕ್ಕಿದೆ, ನೀವು ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಹಕ್ಕಿದೆ. ಅದ್ರ ಬಗ್ಗೆನೂ ನಮ್ದು ಆಕ್ಷೇಪಣೆ ಇಲ್ಲ. ಆದ್ರೆ ಈಗಾಗಲೇ ಇದು ಕೋರ್ಟಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಇಟ್ ಇಸ್ ಎ ಮ್ಯಾಟರ್ ಆಫ್ ಜುಡಿಷರಿ ಎಂಟ್ರಿ ಆಗಿದೆ. ಇಲ್ಲಿ ಇದು ಡೆಫಿನೆಟ್ಲಿ ಸಬ್ ಜುಡಿಸ್ ಆಗುತ್ತೆ. ಅದನ್ನ ಆ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ. ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ 69 ನಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಇದರ ಬಗ್ಗೆ ಚರ್ಚೆ ಬೇಡ. ಒಂದೇ ನಿಮಿಷ ಯಾಕೆ ಹೇಳ್ತೀನಿ ಅಧ್ಯಕ್ಷರೇ, ಇದು ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಅಲ್ಲ. ಒಂದ್ ನಿಮಿಷ ರೀ. ಈಗ ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಪ್ಲೀಸ್ ನೋಟ್ ದಟ್. ಶಿವಕುಮಾರ್ ಅವ್ರ ಮೇಲೆ ಚರ್ಚೆ ರಾಯರೆಡ್ಡಿ ಅವರೇ, ಶಿವಕುಮಾರ್ ಅವ್ರ ಮೇಲೆ ರಾಯರೆಡ್ಡಿ ಚರ್ಚೆ ಮಾಡಬೇಡಿ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಏನ್ ಚರ್ಚೆ? ನೀವು ಚರ್ಚೆ ಮಾಡಬೇಡಿ, ಅವ್ರು ಕೂಡ ಚರ್ಚೆ ಮಾಡೋದು ಬೇಡ. ಇದು ನ್ಯಾಯಾಲಯ ಇದ್ದ ಕಾರಣ ನಮ್ಗೆ ಇಲ್ಲಿ ಚರ್ಚೆ ಬೇಡ. ನಾವು ನಿಲುವನ್ನು ಮಂಡಿಸಿದ್ದೀರಿ, ಅದಕ್ಕಾಗಿ ಕಾನೂನು ವ್ಯಾಪ್ತಿಯಲ್ಲಿ ಇದು ಇದ್ದ ಕಾರಣ ಕಾನೂನು ತೀರ್ಮಾನವನ್ನು ನ್ಯಾಯಾಲಯಕ್ಕೆ ತಗೊಳ್ತದೆ. ನಾವು ಬೇಗ ಯಾವುದೇ ಚರ್ಚೆ ಮಾಡೋದು ಬೇಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಯರೆಡ್ಡಿ ಅವರೇ, ನಾನು ಹೇಳ್ತಾ ಇರೋದು ಸುರೇಶ್ ರಾಯರೆಡ್ಡಿ ಅವರು ತಾವು ಕೂತ್ಕೊಳ್ಳಿ, ತಾವ್ ಯಾಕೆ ಚರ್ಚೆ ಮಾಡ್ತೀರಿ? ರಾಯರೆಡ್ಡಿ ಅವರೇ, 1 minute ನೋಡಿ. ನಾನು ಹೇಳ್ತೇನೆ, ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ. ನೋಡಿ ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ. ಮಾತಾಡ್ತೇನೆ. ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ರೈಟ್. ಅವರು ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಆ ಒಂದು ಅದರ ಪ್ರಕಾರ ಒಂದು ಪ್ರತಿಪಕ್ಷ ಒಂದು ಅವಕಾಶ ಕೊಟ್ಟಿದೆ. ಡಿಫೆಂಡಿಂಗ್ ಹಿಮ್. ಇದರಲ್ಲಿ ಪಕ್ಷ ನಾನು ಹೇಳುದಿಷ್ಟೇ. ಸುರೇಶ್ ಕುಮಾರ್ ಒಂದ್ ಮಿನಿಟ್ ಸರ್. ಈಗ ಗೃಹ ಸಚಿವರು 2 ಸಂಗತಿ ಹೇಳಿದ್ದಾರೆ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ, ಇದು ಇಂಡಿವಿಜುವಲ್ ಅಂತ. ಇದು ನಾವ್ ಎತ್ಕೊಳ್ತಾ ಇರೋದು. ರಂಗನಾಥ್ ರಾಯರೆಡ್ಡಿ ಆಡಿಯೋ ಐ ಹ್ಯಾವ್ ಹರ್ಡ್ ಯು. ಕೂತ್ಕೊಳ್ಳಿ ಪ್ಲೀಸ್. ಇದು ನಡವಳಿಕೆ ಪ್ರಶ್ನೆ, ಸಚಿವ ಸಂಪುಟದ ನಡವಳಿಕೆ ಪ್ರಶ್ನೆ. ಈಗ ಚರ್ಚೆ ಮಾಡ್ತೀರಾ? ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಇದು ಸಬ್ ಜುಡಿಸ್ ಆಗ್ತದೆ ಮತ್ತು ಇದು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ತೀರ್ಮಾನ ಆಗ್ತದೆ. ಈಗ ಸುರೇಶ್ ಈಗ ನೀವು ಹೇಳಿದ್ದೀರಿ, ಆಯ್ತು, ನಾನು ಹೇಳಿದ ಸ್ವಲ್ಪ ಕೇಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.